ಹಾಯ್ ಫ್ರೆಂಡ್ಸ್, ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, ಆಮೇಲೆ 2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಇಂಚು ಶುಂಠಿ ಹಾಕ್ತಾಯಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಚಕ್ಕೆ ಲವಂಗ ಒಂದು 4 ಹಾಕ್ತಾಯಿದ್ದೀನಿ. ಇವಾಗ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಅದಾದಮೇಲೆ 1 ಟೊಮೊಟೊ ಹಾಕ್ತಾಯಿದ್ದೀನಿ. 2 ಟೊಮೊಟೊ ತೊಗೊಳ್ತೀನಿ ಚಿಕ್ಕದು. 1 ಟೊಮೊಟೊ ರುಬ್ಬಕ್ಕೆ ಹಾಕ್ತೀನಿ. ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮನೇಲೇ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಈ ಸಾಂಬಾರು ಪುಡಿ. ಧನಿಯಾ ಪುಡಿ, ಚಕ್ಕೆ ಲವಂಗ ಎಲ್ಲ ಹಾಕಿ ಒಟ್ಟಿಗೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಮಿಲ್ ಮಾಡಿಸಿರ್ತೀವಿ. ಮನೆ ಸಾಂಬಾರು ಪುಡಿ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು 3 ರಿಂದ 4 ಸ್ಪೂನ್ ಹಾಕಿರ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆಲ್ರೆಡಿ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ತಿದ್ದೀನಿ. ಚಿಕನ್ ಹಾಕಿ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಡ್ತೀನಿ ನಾನು. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರೆಲ್ಲ ನಾವು ಹಾಕಿದ್ಮೇಲೆ ಮಸಾಲೆ ಐಟಮ್ ಎಲ್ಲ ರುಬ್ಬಿಟ್ಕೊಂಡು ನೀರೆಲ್ಲ ಸ್ವಲ್ಪ ಸುಂಡಿದೆ. ಒಂದು 5 ನಿಮಿಷ ಬಿಟ್ಟಿದ್ದಲ್ವ ಸುಂಡಿದೆ. ಈಗ ಮಸಾಲೆ ಹಾಕ್ತಾಯಿದ್ದೀನಿ. ಆ ಮಸಾಲೆ ಫುಲ್ಲು ರುಬ್ಬಿಟ್ಟಿದ್ಮೇಲೆ ತುಂಬ ನೈಸ್ಗಿರಬೇಕು. ಅದು ರುಬ್ಬಿಟ್ಟಿರೋದನ್ನ ಎಲ್ಲ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅದು ಮಿಕ್ಸ್ ಮಾಡಿಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಅದನ್ನು ಪ್ಲೇಟ್ ಮುಚ್ಚಿ ತಿರುಗಿಸಾದ್ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಅದನ್ನು ಬಿಟ್ಟಾದಮೇಲೆ ಓಪನ್ ಮಾಡಿ ಸಾಂಬಾರು ಕುದೀತಾ ಇದೆ. ನಾನು ಒಟ್ಟಿಗೆ ಉಪ್ಪೆಲ್ಲ ಹಾಕ್ಕೊಬಿಟ್ಟಿರ್ತೀನಲ್ವ, ಟೇಸ್ಟ್ ಏನು ನೋಡೋ ಅವಶ್ಯಕತೆ ಇರೋಲ್ಲ, ಕರೆಕ್ಟಾಗಿರುತ್ತೆ. ಅದು ಚಿಕನ್ಗೂ ಹಿಡಿದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ಇದು. ಈಗ ಸ್ವಲ್ಪ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ.